ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಉಂಟಾಗಿದೆ. ಕಳ್ಳತನಕ್ಕೆ ಮನೆಗೆ ನುಗ್ಗಿದ್ದ ಆಗಂತಕರಿಂದ ಇರಿತ ಉಂಟಾಗಿದೆ. ಮುಂಬೈನ ಬಾಂದ್ರಾದಲ್ಲಿರುವ ಸೈಫ್ ಅಲಿ ಖಾನ್ ನಿವಾಸ 2-3 ಬಾರಿ ಚಾಕು ಇರಿದು ದರೋಡೆಕೋರರು ಪರಾರಿಯಾಗಿದ್ದಾರಂತೆ. ಮಧ್ಯರಾತ್ರಿ 2 ಗಂಟೆಗೆ ಸೈಫ್ ಅಲಿ ಖಾನ್ ಮನೆಯಲ್ಲಿ ಈ ಘಟನೆ ನಡೆದಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ನಟ ದಾಖಲಾಗಿದ್ದಾರೆ. ಚಿಕಿತ್ಸೆ ನೀಡಲಾಗ್ತಾ ಇದೆ. ಮನೆಯಲ್ಲಿದ್ದ ಪತ್ನಿ ಕರೀನಾ ಕಪೂರ್ ಮತ್ತು ಮಕ್ಕಳು ಸೇಫ್ ಆಗಿದ್ದಾರೆ. ಕೃತ್ಯವೆಸಗಿದ ಆರೋಪಿಗಳಿಗಾಗಿ ಮುಂಬೈ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಆಗ್ತಾ ಇದೆ ನನಗೆ, ಯಾಕಂದ್ರೆ ಹೈ ಸೆಕ್ಯೂರಿಟಿ ಇರುವಂಥ ಮನೆಗಳಿದೆಲ್ಲ, ಹೆಂಗೆ ಒಬ್ಬ ಕಳ್ಳ ಆ ಥರ ಎಂಟ್ರಿ ಕೊಟ್ಟ ಅನ್ನುವಂಥದ್ದೇ ಬಹಳ ಆಶ್ಚರ್ಯ ಆಗುತ್ತೆ. ಸೈಫ್ ಅಲಿ ಖಾನ್ ಬಹಳ ಪ್ರಸಿದ್ಧ ನಟ. ಇದು ಆಸ್ಪತ್ರೆ ದೃಶ್ಯಾವಳಿಗಳು, ಲೀಲಾವತಿ ಆಸ್ಪತ್ರೆ. ಸೈಫ್ ಅಲಿ ಖಾನ್ ಟೈಗರ್ ಪಟೋಡಿ ಅವರ ಮಗ. ಟೈಗರ್ ಪಟೋಡಿ ನಿಮ್ಗೆ ಗೊತ್ತಿರಬಹುದು. ಟೈಗರ್ ಪಟೋಡಿ ಭಾರತ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಕೂಡ ಆಗಿದ್ದರು, ಅತ್ಯದ್ಭುತ ಆಟಗಾರ. ಆಮೇಲೆ ನವಾಬ ರಾಜಕುಮಾರನ ಮಕ್ಕಳಿವರೆಲ್ಲ, ಅಂದರೆ ನವಾಬ್ ಇದಕ್ಕೆ ಬರ್ತಾರೆ. ಆಮೇಲೆ ಕರೀನಾ ಕಪೂರ್ ಇವರನ್ನ ಮದುವೆ ಆದರು. ಅದಕ್ಕಿಂತ ಮೊದಲು ಅಮೃತಾ ಸಿಂಗ್ ಮದುವೆ ಆಗಿತ್ತು. ಅಮೃತಾ ಸಿಂಗ್ ಅವರನ್ನ ಮದುವೆ ಆಗ್ತಾರೆ. ಅಮೃತಾ ಸಿಂಗ್ ಅವರಿಗೆ 2 ಮಕ್ಕಳು, ಸಾರಾ ಅಲಿ ಖಾನ್ ಮತ್ತು ಇನ್ನೊಬ್ಬರು ಇದ್ದಾರೆ. ಆಮೇಲೆ ಕರೀನಾ ಕಪೂರ್ನ ಮದುವೆ ಆಗಿದ್ದಾರೆ. ಕರೀನಾ ಕಪೂರ್ನ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಇವರ ತಾಯಿ ಶರ್ಮಿಳಾ ಠಾಕೂರ್ ರವೀಂದ್ರನಾಥ್ ಠಾಗೂರ್ ಅವರ ಒಂದು ದೂರದ ಸಂಬಂಧಿ. ಸೊ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಆಮೇಲೆ ಇವರ ಆಸ್ತಿಯೇ 1000 ಕೋಟಿ ಆಸ್ತಿ ಇದೆ. ರಾಜಮನೆತನ, ಅದು ನವಾಬ. ಸೊ ಹೆಚ್ಚಿನ ಭದ್ರತೆ ಅದ್ರ ಮಧ್ಯದಲ್ಲಿ ಅವ್ರು ಹೆಂಗ್ ಬಂದ್ರು? ಬಹಳ ಆಶ್ಚರ್ಯ ನನಗೆ. ಅವರ ಒಂದು ಅರಮನೆ ಇದೆ, ಒಂದು 800 ಕೋಟಿ ಅರಮನೆ ಇದೆ. ಅದು ಬಹಳ ವರ್ಷಗಳ ನಂತರ ಇವರ ಕೈ ತಪ್ಪಿ ಹೋಗಿತ್ತು. ವಾಪಸ್ ಇವರು ಪಡ್ಕೊಂಡ್ರು, ಬೇರೆ ವಿಚಾರ. ಆಮೇಲೆ ಇವರಿರೋದು ಬಾಂದ್ರಾದಲ್ಲಿರುವಂಥ ಮನೆ, ಮುಂಬೈನಲ್ಲಿರುವಂಥ ಮನೆಯಲ್ಲಿರೋದು. ನನಗೆ ಭಾಳ ಆಶ್ಚರ್ಯ, ಆ ಥರ ಹೋಗಿ ಚಾಕು ಹಾಕುವಂಥದ್ದು ಏನಾಗುತ್ತಪ್ಪ ಅಂದ್ರೆ ಹೇಗೆ ಅನ್ನುವಂಥ ಭಾಳ ಡೌಟ್ ಇದೆ. ಆಮೇಲೆ ಸೈಫ್ ಅಲಿ ಖಾನ್ ಅವರ ಕುತ್ತಿಗೆ, ಕೈಗೆ ಗಾಯಗಳಾಗಿದೆ. ಕಳ್ಳತನ ಮಾಡಲು ಆಗಮಿಸಿದ ಆಗುಂತಕರಿಂದ ಚಾಕು ಇರಿತ ಉಂಟಾಗಿದೆ ಅಂತೆ ಒಂದು ಬೆಳಗಿನ ಜಾವ ಅಂತೇಳಿ. ಸೊ ಇವಿಷ್ಟು ಇದರ ಅಪ್ಡೇಟ್. ನಟೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಟೇಶ್, ಎಷ್ಟು ಗಂಟೆಗೆ ಆಯಿತು, ಏನಾಯಿತು, ಈ ಥರ ಸಾಧ್ಯ ಇದೆಯಾ? ಏನಾದರೂ ಸ್ವಲ್ಪ ಏನು ದಾಲ್ಮೆ ಕುಚ್ ಕಾಲ ಹೇ ಆ ಥರ ಅನಿಸ್ತಾ ಇದೆ ನನಗೆ. ಜಯಪ್ರಕಾಶ್, ಖಂಡಿತ. ಸೈಫ್ ಅಲಿ ಖಾನ್ ಅಂದ್ರೆ ಬಾಲಿವುಡ್ ನ ಮೇರುಂಟ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಸೈಫ್ ಅಲಿ ಖಾನ್ ಅವರಿಗೆ ಇಂದು ಮಧ್ಯರಾತ್ರಿ 2 ಗಂಟೆಯ ಸುಮಾರಿಗೆ ಆಗಂತುಕರು ಬಂದು ಚಾಕು ಹಿಡಿತ ಮಾಡಿರುವಂತದ್ದು. ನಿಜಕ್ಕೂ ಈ ಒಂದು ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ತಾವು ಹೇಳಿದಾಗೆ ಸಾಕಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಅಂದ್ರೆ ಈಗಾಗಲೇ ಬಾಲಿವುಡ್ ನಟ ಅಂದ ತಕ್ಷಣ ಅವರಿಗೆ ಈಗಾಗಲೇ ಹಲವು ಸಿನಿಮಾಗಳನ್ನ ಕೂಡ ಮಾಡಿದ್ರು, ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ರು. ಅದೇ ರೀತಿ ಅವರಿಗೆ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಘಟನೆಯನ್ನ ನೋಡಿದ್ರೆ ಇವರು ಕಳ್ಳತನ ಮಾಡೋದಕ್ಕೆ ಬಂದಿದ್ರ ಅಥವಾ ಇವರನ್ನ ಕೊಲೆ ಮಾಡೋದಕ್ಕೆ ಬಂದಿದ್ರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಇದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಬಾಲಿವುಡ್ ನಟ ಅಂದ ತಕ್ಷಣ ಇವರ ಚಿತ್ರಗಳಲ್ಲಿ ನೆಗೆಟಿವ್ ರೋಲ್ಗಳಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಪರಿಣಾಮಕಾರಿಯಾಗಿ ಬರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಸೈಫ್ ಅಲಿ ಖಾನ್ ಅವರಿಗೆ ಸಾಕಷ್ಟು ವಿರೋಧ ಕೂಡ ಇತ್ತೀಚಿನ ದಿನಗಳಲ್ಲಿ ವ್ಯಕ್ತ ಆಗ್ತಾ ಇತ್ತು. ಹಾಗಾಗಿ ಅವರ ಮೇಲೆ ಅಟ್ಯಾಕ್ ಆಗಿದೆ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಎದ್ದಿರ್ತಕ್ಕಂಥದ್ದು. ಈಗಾಗಲೇ ಹಲ್ಲೆ ಆದ ತಕ್ಷಣದಲ್ಲಿ ಈಗ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ನಟ ದಾಖಲಾಗಿರುವಂತದ್ದು. ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ವೈದ್ಯರು ಕೊಟ್ಟಿದ್ದಾರೆ. ಇದರ ಬಗ್ಗೆ ಪೊಲೀಸರು ಬಹಳ ಮುಖ್ಯವಾಗಿ ಶ್ರುತಿ ಏನು ಅಂತಂದ್ರೆ, ಇತ್ತೀಚೆಗೆ ಸಲ್ಮಾನ್ ಖಾನ್ಗೆ ಆ ಒಂದು ಇದಿತ್ತಲ್ವಾ, ಥ್ರೆಟ್ ಇದೆ. ಆಮೇಲೆ ಸಿದ್ದಿಕಿ ಅವರು ತೀರ್ಕೊಂಡ್ರು. ಸೊ ಆ ಒಂದು ಭಯ ಖಂಡಿತವಾಗ್ಲೂ ಕಾಡ್ತಾ ಇದೆ. ಯಾಕಂತಂದ್ರೆ ಐ ಡೋಂಟ್ ನೋ, ಅದು ಕೋಇನ್ಸಿಡೆನ್ಸ್ ಆಗಿರ್ಬೋದು. ಮತ್ತೊಂದು ಕೂಡ ಹಮ್ ಸಾತ್ ಹೇ ಸಿನಿಮಾ ಮಾಡುವಾಗ ಇವರೆಲ್ಲ ಜೊತೆಯಾಗಿ ಸಿನಿಮಾ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಕೃಷ್ಣಮೃಗವನ್ನು ಕೊಲ್ಲಲಾಗಿತ್ತು. ನನಗೆ ಗೊತ್ತಿಲ್ಲ ಇದು ಇದಕ್ಕೂ ಸಂಬಂಧ ಇದೆ, ಗೊತ್ತಿಲ್ಲ. ಕೃಷ್ಣಮೃಗ ಕಾರಣಕ್ಕಾಗಿ ಬಿಷ್ಣೋಯಿ ಇವರೆಲ್ಲ ಸಲ್ಮಾನ್ ಖಾನ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಮ್ ಸಾತ್ ಹೇ ಅಂತೇಳಿ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾದಲ್ಲಿ ಇವರೆಲ್ಲ ಜೊತೆ ಆಗಿದ್ರು. ತಬ್ಬು, ಇವರು, ಸೊನಾಲಿ ಬೇಂದ್ರೆ, ಇದೆಲ್ಲ. 1992 ಇವರು ಫಿಲ್ಮ್ ಎಂಟ್ರಿ ಕೊಡ್ತಾರೆ. ಫಸ್ಟು ಬೇಕುದಿ ಅಂತ ಸಿನಿಮಾದ ಹೆಸರು, ನಮಗೆಲ್ಲ ಆಗ ಕರೆಕ್ಟ್ ನೆನಪಿದೆ, ಬೇಕುದಿ ಅಂತ. ಅದರಲ್ಲಿ ಇವರ ಫಸ್ಟ್ ಪಿಕ್ಚರ್, ಕಾಜೋಲ್ ಅವರ ಫಸ್ಟ್ ಪಿಕ್ಚರ್ ಅನೌನ್ಸ್ ಆಗುತ್ತೆ. ಪಿಕ್ಚರ್ ಬೇಕುದಿ. ಸೈಫ್ ಅಲಿ ಖಾನ್ ವೆರಿ ಫಸ್ಟ್ ಟೈಮ್ ಬರ್ತಾರೆ. ಶರ್ಮಿಳಾ ಠಾಕೂರ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಲೇಡಿ. ಆಮೇಲೆ ಹೆಂಗೆ ಇಲ್ಲಿ ಕರ್ನಾಟಕದಲ್ಲಿ ಜಯಂತಿ ಸ್ವಿಮ್ ಸೂಟ್ ಹಾಕಿದ್ರು, ಫಸ್ಟು ಬಾಲಿವುಡ್ನಲ್ಲಿ ಅವರು ಹಾಕಿದ್ದು ಯಾರು, ಶರ್ಮಿಳಾ ಠಾಕೂರ್. ಗುಳಿ ಕೆನ್ನೆ ಸುಂದರಿ ಅಂತ ಅವರಿಗೆ ಭಾಳ ಹೆಸರು. ಇವರಿಗೆಲ್ಲ ಅದೇ ಲುಕ್ ಬಂದಿರೋದು. ಸೊ ಬೇಕುದಿಂತ ಫಿಲ್ಮ್ ಇದಾಗುತ್ತೆ. ಇವರು ಲೇಟಾಗಿ ಬರ್ತಾರೆ ಅಂತ ಇವರನ್ನು ಪಿಕ್ಚರನ್ನು ತೆಗೆದು ಬಿಸಾಕ್ತಾರೆ ಫಸ್ಟ್ ಪಿಕ್ಚರಿಂದ. ಕಮಲ್ ಸಾಧನ ಅಂತೇಳಿ ಇನ್ನೊಬ್ಬ ಹೀರೋ ಅದಕ್ಕೆ ಹೀರೋ ಆಗ್ತಾರೆ.
ಆ ಕಮಲ್ ಸಾಧನೆ ಇವತ್ತು ಎಲ್ಲಿದ್ದಾರೆ ಗೊತ್ತಿಲ್ಲ. ಹೀರೋಯಿನ್ ಕಾಜೋಲ್ ಏನಾಗಿದ್ದಾರೆ ಅಂತ ಗೊತ್ತಿದೆ. ಇವರು ನಂತರದ ದಿನಮಾನಗಳಲ್ಲಿ ಸಿನಿಮಾದಲ್ಲಿ ಬರ್ತಾರೆ, ಸೂಪರ್ ಹಿಟ್ ಆಗ್ತಾರೆ. ಬಟ್ ಒಳ್ಳೆ ಹ್ಯೂಮನ್ ಬೀಯಿಂಗ್, ಅಂದರೆ ಡೌನ್ ಟು ಅರ್ತ್. ಇಷ್ಟೆಲ್ಲ ಕೋಟಿಗಟ್ಟಲೆ ದುಡ್ಡಿದ್ರು ಕೂಡ ಭಾಳ ಇದು. ಬಟ್ ಈ ಚಾಕು ಇರ್ತಾ ಇದೆಯಲ್ಲ, ಯಾಕಂದರೆ ಸಲ್ಮಾನ್ ಖಾನ್ಗೆ ತೆಟ್ಟಿರೋದು ಕೃಷ್ಣಮೃಗ ಬೇಟೆ ಆಡಿದ್ದಕ್ಕಾಗಿ. ಯಾವ ಹಮ್ ಸಾತ್ ಸಾತ್ ಹೇ ಸಿನಿಮಾ ಸಂದರ್ಭದಲ್ಲಿ ಕೃಷ್ಣಮೃಗ ಬೇಟೆ ಆಡಿದ್ದು, ಹಮ್ ಸಾತ್ ಸಾತ್ ಹೇ ಸಿನಿಮಾದಲ್ಲಿ ಇವರು ಕೂಡ ಇದ್ದಾರೆ. ಗೊತ್ತಿಲ್ಲ ನನಗೆ ಅದು ಕಾಕತಾಳೀಯನೋ ಮತ್ತೊಂದು ಅಂತೇಳಿ. ಅಪ್ಡೇಟ್ಸ್ ತಗೊಳ್ಳೋಣ. ನೆಕ್ಸ್ಟ್ ಶುರು ಮಾಡೋಣ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಉಂಟಾಗಿದೆ. ಕಳ್ಳತನಕ್ಕೆ ಮನೆಗೆ ನುಗ್ಗಿದ್ದ ಆಗಂತಕರಿಂದ ಇರಿತ ಉಂಟಾಗಿದೆ. ಮುಂಬೈನ ಬಾಂದ್ರಾದಲ್ಲಿರುವ ಸೈಫ್ ಅಲಿ ಖಾನ್ ನಿವಾಸ 2-3 ಬಾರಿ ಚಾಕು ಇರಿದು ದರೋಡೆಕೋರರು ಪರಾರಿಯಾಗಿದ್ದಾರಂತೆ. ಮಧ್ಯರಾತ್ರಿ 2 ಗಂಟೆಗೆ ಸೈಫ್ ಅಲಿ ಖಾನ್ ಮನೆಯಲ್ಲಿ ಈ ಘಟನೆ ನಡೆದಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ನಟ ದಾಖಲಾಗಿದ್ದಾರೆ. ಚಿಕಿತ್ಸೆ ನೀಡಲಾಗ್ತಾ ಇದೆ. ಮನೆಯಲ್ಲಿದ್ದ ಪತ್ನಿ ಕರೀನಾ ಕಪೂರ್ ಮತ್ತು ಮಕ್ಕಳು ಸೇಫ್ ಆಗಿದ್ದಾರೆ. ಕೃತ್ಯವೆಸಗಿದ ಆರೋಪಿಗಳಿಗಾಗಿ ಮುಂಬೈ ಪೊಲೀಸರು ಶೋಧವನ್ನು ಮಾಡ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಆಗ್ತಾ ಇದೆ ನನಗೆ, ಯಾಕಂದರೆ ಹೈ ಸೆಕ್ಯೂರಿಟಿ ಇರುವಂಥ ಮನೆಗಳಿದೆಲ್ಲ, ಹೆಂಗೆ ಒಬ್ಬ ಕಳ್ಳ ಆ ಥರ ಎಂಟ್ರಿ ಕೊಟ್ಟ ಅನ್ನುವಂಥದ್ದೇ ಭಾಳ ಆಶ್ಚರ್ಯ ಆಗುತ್ತೆ. ಸೈಫ್ ಅಲಿ ಖಾನ್ ಭಾಳ ಪ್ರಸಿದ್ಧ ನಟ. ಇದು ಆಸ್ಪತ್ರೆ ದೃಶ್ಯಾವಳಿಗಳು, ಲೀಲಾವತಿ ಆಸ್ಪತ್ರೆ. ಸೈಫ್ ಅಲಿ ಖಾನ್ ಟೈಗರ್ ಪಟೋಡಿ ಅವರ ಮಗ. ಟೈಗರ್ ಪಟೋಡಿ ನಿಮ್ಗೆ ಗೊತ್ತಿರ್ಬೋದು. ಟೈಗರ್ ಪಟೋಡಿ ಭಾರತ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಕೂಡ ಆಗಿದ್ದರು, ಅತ್ಯದ್ಭುತ ಆಟಗಾರ. ಆಮೇಲೆ ನವಾಬ ರಾಜಕುಮಾರನ ಮಕ್ಕಳು ಇವರೆಲ್ಲ, ಅಂದರೆ ನವಾಬ್ ಇದಕ್ಕೆ ಬರ್ತಾರೆ. ಆಮೇಲೆ ಕರೀನಾ ಕಪೂರ್ ಇವರನ್ನ ಮದುವೆ ಆದರು. ಅದಕ್ಕಿಂತ ಮೊದಲು ಅಮೃತಾ ಸಿಂಗ್ ಮದುವೆ ಆಗಿತ್ತು. ಅಮೃತಾ ಸಿಂಗ್ ಅವರನ್ನ ಮದುವೆ ಆಗ್ತಾರೆ. ಅಮೃತಾ ಸಿಂಗ್ ಅವರಿಗೆ 2 ಮಕ್ಕಳು, ಸಾರಾ ಅಲಿ ಖಾನ್ ಮತ್ತು ಇನ್ನೊಬ್ಬರು ಇದ್ದಾರೆ. ಆಮೇಲೆ ಕರೀನಾ ಕಪೂರ್ನ ಮದುವೆ ಆಗಿದ್ದಾರೆ. ಕರೀನಾ ಕಪೂರ್ನ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಇವರ ತಾಯಿ ಶರ್ಮಿಳಾ ಠಾಕೂರ್ ರವೀಂದ್ರನಾಥ್ ಠಾಗೂರ್ ಅವರ ಒಂದು ದೂರದ ಸಂಬಂಧಿ. ಸೊ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಆಮೇಲೆ ಇವರ ಆಸ್ತಿಯೇ 1000 ಕೋಟಿ ಆಸ್ತಿ ಇದೆ. ರಾಜಮನೆತನ ಅದು, ನವಾಬ. ಸೊ ಹೆಚ್ಚಿನ ಭದ್ರತೆ, ಅದ್ರ ಮಧ್ಯದಲ್ಲಿ ಅವ್ರು ಹೆಂಗ್ ಬಂದ್ರು? ಬಹಳ ಆಶ್ಚರ್ಯ ನನಗೆ. ಅವರ ಒಂದು ಅರಮನೆ ಇದೆ, ಒಂದು 800 ಕೋಟಿ ಅರಮನೆ ಇದೆ. ಅದು ಬಹಳ ವರ್ಷಗಳ ನಂತರ ಇವರ ಕೈ ತಪ್ಪಿ ಹೋಗಿತ್ತು. ವಾಪಸ್ ಇವರು ಪಡ್ಕೊಂಡ್ರು, ಬೇರೆ ವಿಚಾರ. ಆಮೇಲೆ ಇವರಿರೋದು ಬಾಂದ್ರಾದಲ್ಲಿರುವಂಥ ಮನೆ, ಮುಂಬೈನಲ್ಲಿರುವಂಥ ಮನೆಯಲ್ಲಿರೋದು. ನನಗೆ ಭಾಳ ಆಶ್ಚರ್ಯ, ಆ ಥರ ಹೋಗಿ ಚಾಕು ಹಾಕುವಂಥದ್ದು ಏನಾಗುತ್ತಪ್ಪ ಅಂದ್ರೆ ಹೇಗೆ ಅನ್ನುವಂಥ ಭಾಳ ಡೌಟ್ ಇದೆ. ಆಮೇಲೆ ಸೈಫ್ ಅಲಿ ಖಾನ್ ಅವರ ಕುತ್ತಿಗೆ, ಕೈಗೆ ಗಾಯಗಳಾಗಿದೆ. ಕಳ್ಳತನ ಮಾಡಲು ಆಗಮಿಸಿದ ಆಗುಂತಕರಿಂದ ಚಾಕು ಇರಿತ ಉಂಟಾಗಿದೆ ಅಂತೆ ಒಂದು ಬೆಳಗಿನ ಜಾವ ಅಂತೇಳಿ. ಸೊ ಇವಿಷ್ಟು ಇದರ ಅಪ್ಡೇಟ್. ನಟೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಟೇಶ್, ಎಷ್ಟು ಗಂಟೆಗೆ ಆಯಿತು, ಏನಾಯಿತು, ಈ ಥರ ಸಾಧ್ಯ ಇದೆಯಾ? ಏನಾದರೂ ಸ್ವಲ್ಪ ಏನು ದಾಲ್ಮೆ ಕುಚ್ ಕಾಲ ಹೇ ಆ ಥರ ಅನಿಸ್ತಾ ಇದೆ ನನಗೆ. ಜಯಪ್ರಕಾಶ್, ಖಂಡಿತ. ಸೈಫ್ ಅಲಿ ಖಾನ್ ಅಂದ್ರೆ ಬಾಲಿವುಡ್ ನ ಮೇರುಂಟ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಸೈಫ್ ಅಲಿ ಖಾನ್ ಅವರಿಗೆ ಇಂದು ಮಧ್ಯರಾತ್ರಿ 2 ಗಂಟೆಯ ಸುಮಾರಿಗೆ ಆಗಂತುಕರು ಬಂದು ಚಾಕು ಹಿಡಿತ ಮಾಡಿರುವಂತದ್ದು. ನಿಜಕ್ಕೂ ಈ ಒಂದು ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ತಾವು ಹೇಳಿದಾಗೆ ಸಾಕಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಅಂದ್ರೆ ಈಗಾಗಲೇ ಬಾಲಿವುಡ್ ನಟ ಅಂದ ತಕ್ಷಣ ಅವರಿಗೆ ಈಗಾಗಲೇ ಹಲವು ಸಿನಿಮಾಗಳನ್ನ ಕೂಡ ಮಾಡಿದ್ರು, ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ರು. ಅದೇ ರೀತಿ ಅವರಿಗೆ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಘಟನೆಯನ್ನ ನೋಡಿದ್ರೆ ಇವರು ಕಳ್ಳತನ ಮಾಡೋದಕ್ಕೆ ಬಂದಿದ್ರ ಅಥವಾ ಇವರನ್ನ ಕೊಲೆ ಮಾಡೋದಕ್ಕೆ ಬಂದಿದ್ರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಇದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಬಾಲಿವುಡ್ ನಟ ಅಂದ ತಕ್ಷಣ ಇವರ ಚಿತ್ರಗಳಲ್ಲಿ ನೆಗೆಟಿವ್ ರೋಲ್ಗಳಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಪರಿಣಾಮಕಾರಿಯಾಗಿ ಬೀರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಸೈಫ್ ಅಲಿ ಖಾನ್ ಅವರಿಗೆ ಸಾಕಷ್ಟು ವಿರೋಧ ಕೂಡ ಇತ್ತೀಚಿನ ದಿನಗಳಲ್ಲಿ ವ್ಯಕ್ತ ಆಗ್ತಾ ಇತ್ತು. ಹಾಗಾಗಿ ಅವರ ಮೇಲೆ ಅಟ್ಯಾಕ್ ಆಗಿದೆ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಎದ್ದಿರ್ತಕ್ಕಂಥದ್ದು. ಈಗಾಗಲೇ ಹಲ್ಲೆ ಆದ ತಕ್ಷಣದಲ್ಲಿ ಈಗ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ನಟ ದಾಖಲಾಗಿರುವಂತದ್ದು. ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ವೈದ್ಯರು ಕೊಟ್ಟಿದ್ದಾರೆ. ಇದರ ಬಗ್ಗೆ ಪೊಲೀಸರು